ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಹೊಸ ವಿಡಿಯೋನ ಮಾಡ್ತೀನಿ. ಏನಂದರೆ ಕೊಲ್ಹಾಪುರ ತಾಲಿಪಟ್ಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಮಿಕ್ಸರ್ ಸಾಚೆ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಒಂದು 5ರಿಂದ 6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ನೀವು ಬೇಕು ಅಂದರೆ ಒಣ ಖಾರ ಕೂಡ ಹಾಕೋಬೋದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಧನಿಯಾನ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ಆಮೇಲೆ ಈ ಥರ ಪೌಡರ್ ಆಗುತ್ತೆ. ಇದನ್ನು ಸೈಡಿಗಿಟ್ಟು ಇವಾಗ ಕೋಸಂಬರಿ ಮಾಡೋದು ಹೆಂಗೆ ಅಂತ ನೋಡಿ. ಕೊಲ್ಹಾಪುರ ಸ್ಪೆಷಲ್ ತಾಲಿಪಟ್ಟಿ ಮತ್ತು ಕೋಸಂಬರಿನ ಮನೆಯಲ್ಲೇ ಮಾಡೋದು ಈಸಿಯಾಗಿ ಹೇಳ್ತೀನಿ. ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗಜ್ಜರಿನ ಆಮೇಲೆ ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಜ್ಜರಿನ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ನಾನು ಹೆರ್ಚ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಸೌತೆಕಾಯಿ, ಆಮೇಲೆ ಮೂಲಂಗಿ ಕೂಡ ಹಾಕೋಬೋದು. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಸರಿ, ಕೋಸಂಬರಿ ರೆಡಿಯಾಗಿದೆ. ಇವಾಗ 2 ಕಪ್ಪು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಸೈಜಿಗೆ ತೊಗೊಂಡಿದ್ದೀನಿ. ಇದರಲ್ಲೇ 2 ಕಪ್ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಕಡಿಮೆ ತೊಗೋಬೇಕು, ಯಾಕಂದರೆ ಗೋಧಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಹೊತ್ತು ಬಿಡುತ್ತೆ. ಸೊ ಅದರ ಸಲುವಾಗಿ ನಾನು 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಅಕ್ಕಿ ಹಿಟ್ಟು ತೊಗೋಬೋದು, ಅದನ್ನು 1 ಕಪ್ ತೊಗೋಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಗಜ್ಜರಿನ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಇವಾಗ ಸರಿಯಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ. ಮಕ್ಕಳು ಯಾವತ್ತಾದರೂ ದೋಸೆ ಬೇಡಿದ್ರೆ ಈ ಥರ ಮಾಡಿಕೊಡಿ. ನಿಮಗೆ ಹುಷಾರಿದ್ದಿದ್ದಿಲ್ಲ, ಆವಾಗ ಏನಾದರೂ ಈ ಥರ ಖಾರ ತಿನ್ನಬೇಕು ಅನ್ನಿಸ್ದಾಕಾರ ಇದನ್ನು ಕೂಡ ಮಾಡಿಕೊಂಡು ತಿನ್ಬೋದು. ಸೊ ತುಂಬ ಈಸಿಯಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇದು ಮಾಡಿಕೊಡ್ಬೋದು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು, ಜಸ್ಟ್ ಫಾರ್ ಕಲರ್ ಸಲುವಾಗಿ. ಇವಾಗ ನೀವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕು ಅಂತ. ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೀರಲ್ಲಿ ಮಿಕ್ಸ್ ಆದ ಕೂಡಲೇ ನೋಡ್ಕೊಂಡು ಹಾಕ್ಕೊಳ್ಳಿ, ಟೇಸ್ಟ್ ಮಾಡಿ. ಸೊ ನಾನು ಇಲ್ಲಿ ಈರುಳ್ಳಿ ತಪ್ಪಲ ಇರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಸರಿಯಾಗಿ ಎಲ್ಲವನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ತಗೊಂಡು ಸ್ವಲ್ಪ ನಾದ್ಕೋಬೇಕು. ಯಾವ ಥರ ನಾದ್ಕೋಬೇಕಂದ್ರೆ ಇದು ಕಂಪ್ಲೀಟಾಗಿ ತುಂಬ ಅಳಸು ನಾದ್ಕೋಂಗಿಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕಿದು. ನೀವು ಕಾಮನ್ ತಾಲಿಪಟ್ಟಿಗೆ ನಾದ್ಕೋತೀರ ಆ ಥರ ಅಲ್ಲ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಎಷ್ಟು ಗಟ್ಟಿ ಇರಬೇಕು ಅಂತ. ಅಷ್ಟು ಗಟ್ಟಿ ಮಾಡಿದ್ರೆ ಈಸಿಯಾಗಿರುತ್ತೆ. ಆಮೇಲೆ ಈ ತಾಲಿಪಟ್ಟಿ ಮಾಡೋಕೆ ಮಿನಿಮಮ್ 3ರಿಂದ 4 ಟ್ರಿಕ್ಸ್ ಇದೆ. ಸೊ ನಾವು ಅದನ್ನು ಹೇಳ್ಕೊಡ್ತೀನಿ. ಜಸ್ಟ್ ಒಂದಷ್ಟೇ ತೋರಿಸ್ತೀನಿ. ನೋಡಿ, ಈ ಥರ ಇರಬೇಕು. ನಾನು ತೋರಿಸಿದೆ ನೋಡಿ, ತುಂಬ ಅಳಸು ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನೀವು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಕಡಿಮೆ ಆಗಿದ್ದರೆ ಹಾಕ್ಕೋಬೋದು. ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ. ಸೊ ಇವಾಗ ನಾನೊಂದು ತೆವೆ ಇಟ್ಟಿದ್ದೀನಿ, ದೋಸೆ ತೆವೆ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕು ಅದನ್ನು ತೆವೆನ ಇಟ್ಕೊಳ್ಳಿ. ಆಲ್ಮೋಸ್ಟ್ ದೋಸೆ ತೆವೆನ ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಫಸ್ಟಿಗೆ ಎಣ್ಣೆನ ಹಾಕ್ಕೋಬೇಕು. ಒಂದು ಸ್ವಲ್ಪ ಕೈಯಲ್ಲಿ ಹಿಟ್ಟು ತೊಗೊಂಡು ಈ ಥರ ಬಡ್ಕೋಬೇಕು ತೆವೆಯಲ್ಲೇ. ಅದು ದೊಡ್ಡದಾಗುತ್ತೆ, ಅದು ಕೈಗೆ ಹತ್ಕೋತದಲ್ವ, ಸ್ವಲ್ಪ
ಕೈಗೆ ನೀರು ಹಚ್ಕೋಬೇಕು. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈಗೆ ನೀರು ಹಚ್ಕೊಂಡು ತಟ್ತಾ ಇದ್ದರೆ ಹೋಳಿಗೆ ಎಲ್ಲ ತಟ್ತೀರಲ್ವ ಅದೇ ಥರ. ಆಮೇಲೆ ನಿಮಗೆ ಈ ಥರ ಗೊತ್ತಿಲ್ಲ ಅಂದರೆ ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ, ಫ್ರೀಡಮ್ಮು, ಸನ್ಫ್ಲವರು ಎಲ್ಲ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ, ಆ ಎಣ್ಣೆ ಪ್ಯಾಕೆಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅಂದರೆ ಕಟ್ ಮಾಡಿ ಸಮವಾಗಿ 2 ಕಡೆ ಕಟ್ ಮಾಡಿಕೊಂಡು ಅದರಲ್ಲಿ ಕೂಡ ತಿದ್ಕೋಬೋದು, ಅಂದರೆ ತಟ್ಬೋದು. ಆಮೇಲೆ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಕೂಡ ತಟ್ಬೋದು. ಆಮೇಲೆ ಬಟರ್ ಪೇಪರ್ ಇರುತ್ತಲ್ವ ಅದ್ರ ಮೇಲೆ ಕೂಡ ತಟ್ಬೋದು. ಆಮೇಲೆ ಆಲ್ಮೋಸ್ಟ್ ಆಲು ಕೊಲ್ಹಾಪುರಲ್ಲಿ ಒಂದು ಕರ್ಚೀಫ್ ಮೇಲೆ ತಟ್ತಾರೆ. ಸೊ ನಿಮಗೆ ಹಂಗೆ ಬೇಕೋ ಹಂಗೆ ತಟ್ಬೋದು. ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ. ಎಣ್ಣೆ ಅಪ್ಲೈ ಮಾಡಿದ್ರೆ ಅದು ಬೇಗ ಬಿಡುತ್ತೆ. ಸೊ ಇವಾಗ ತಿರುವಾಕಬೇಕು. ಸ್ವಲ್ಪ ದಪ್ಪ ಇದ್ದಿದ್ದ ಸಲುವಾಗಿ ಇದು ಒಂಥರ ಕಂದು ಬಣ್ಣ, ಅಂದರೆ ಚಿಕ್ಕಿ ಬ್ಲ್ಯಾಕ್ ಕಲರ್ ಸ್ವಲ್ಪ ರೆಡ್ ಬರೋ ತನಕ ಬೇಯಿಸಬೇಕು. ತುಂಬ ದಪ್ಪ ಇರೋ ಸಲ ಹಿಟ್ಟು ಉಳಿಬಾರ್ದು ಅಂತ ಒಂದು 2 3 4 ಸಾರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕಬೇಕು ತಾಲಿಪಟ್ಟಿನ. ಯಾಕಂದರೆ ನೀವು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ತುಂಬ ದಪ್ಪ ಇದೆಯಲ್ಲ ನೋಡಿ, ಅಲ್ಲಿ ಮಾರ್ಕ್ಸ್ ಬಂದಿದೆಯಲ್ಲ ಆ ಥರ ಬರಬೇಕು. ಸೊ ನಿಮಗೆ ಯಾವ ಟ್ರಿಕ್ ಬೇಗ ವರ್ಕೌಟ್ ಆಗುತ್ತೋ ಆ ಟ್ರಿಕ್ನ ಯೂಸ್ ಮಾಡ್ಕೋಬೋದು. ಸೊ ಎಲ್ಲರಿಗೆ ಧನ್ಯವಾದಗಳು ಇಷ್ಟೊಂದು ನಾನು ವಿಡಿಯೋ ನೋಡಿದ್ದಕ್ಕಾಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಸಾರಿ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಆಮೇಲೆ ನೀವು ಕೂಡ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ ಕೂಡಲೇ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಒಂದು ವೇಳೆ ಈ ವಿಡಿಯೋ, ಈ ತಿಂಡಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು.